ನಮಸ್ತೆ ತುಮಕೂರು. ನೋಡಿ, ರಾಗಿ ತೆನೆಯಲ್ಲಿ ಇವತ್ತು ಒಂದು ಸ್ವೀಟ್ ರಾಗಿ ತೆನೆ ಮಾಡಿ ತೋರಿಸ್ತೀವಿ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೆ. ನೋಡಿ, ರಾಗಿ ತೆನೆ ತಂದಿದ್ದೀವಿ ಹೊಲದಿಂದ ಕುಯ್ಕೊಂಡು. ಇದನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಅದಕ್ಕೆ ಕೊಬ್ಬರಿ ಆದರೂ ಹಾಕ್ಬೋದು, ಕಾಯಿ ಆದರೂ ಹಾಕ್ಬೋದು. ಮತ್ತು ನೀವು ಬೆಲ್ಲ ಹಾಕಿದ್ರೂ ಆಗುತ್ತೆ, ಸಕ್ಕರೆ ಹಾಕಿದ್ರು, ಶುಗರ್ ಹಾಕಿದ್ರೂ ಆಗುತ್ತೆ. ನೋಡಿ, ಇದೇ ಥರ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೈತಿ. ನೋಡಿ, ಬೆಂಕಿಯಲ್ಲಿ ಉರಿತಾ ಇದ್ದೀವಿ. ಬೆಂಕಿ ಮತ್ತು ಎಷ್ಟು ಗ್ಯಾಸ್ ಸ್ಟವ್ ಮೇಲೆ ಮುಂಚೆ ಅಂದರೆ ಒಳ್ಳೆ ಗರಿ ಹಾಕ್ಕೊಂಡು ಸುಡ್ತಿದ್ವಿ. ಇವಾಗಿಲ್ಲ, ಆ ಸ್ಪೆಷಾಲಿಟಿ ಇಲ್ಲ, ಈ ಸ್ಪೆಷಾಲಿಟಿ ಇವಾಗ. ನೋಡಿ, ಒಂದು ಜಾಲರಿ ಇಟ್ಕೊಂಡಿದ್ದೀವಿ, ಗ್ಯಾಸ್ ಸ್ಟವ್ ಮೇಲೆ ಸುಡ್ತಾ ಇದ್ದೀವಿ. ಸುಡುತ್ತಿದೆ ಸುಡುವಿನಲ್ಲಿ ರಾಗಿ ತೆನೆಯಲ್ಲಿ, ಸುಡುತ್ತಿದೆ ರಾಗಿ ತೆನೆಗಳು ಸುಡುತ್ತಾ ಇವೆ. ಹಸಿ ರಾಗಿ ತೆನೆಗಳು ಬೆಂಕಿಯಲ್ಲಿ ಪಟನೆ ಸುಡುತ್ತಿವೆ. ಪಟ ಸೌಂಡ್ ಮಾಡ್ಕೊಂಡು ಹೇಗೆ ಉರಿತಾ ಇವೆ. ನೋಡಿ ಬನ್ನಿ ನಮ್ಮ ಗೆಳತಿಯರೇ, ಬನ್ನಿ ರೆಸಿಪಿಗೆ, ಬನ್ನಿ ಟೇಸ್ಟ್ ನೋಡಿ, ಬನ್ನಿ ಇದೇ ಥರ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವಿವತ್ತ ರಾಗಿ ತೆನೆ ಯಾವ ಥರ ಸುಡ್ತಾ ಇದೀವಿ. ಹಸಿ ತೆನೆನ ತಂದು ಬೆಂಕಿಯಲ್ಲಿ ಪಟ. ಬನ್ನಿ ಗೆಳೆಯರೇ, ಬನ್ನಿ ಗೆಳೆಯರೇ, ಬನ್ನಿ ರಾಗಿ ತೆನೆ ಟೇಸ್ಟ್ ನೋಡ್ಕೊಂಡು ಹೋಗಿ. ಬನ್ನಿ ಗೆಳೆಯರೇ, ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ ನಾವೊಮ್ಮೆ ವಿಸಿಟ್ ಕೊಡಿ. ಇದೇ ತರಹ ಹಳ್ಳಿಯ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು. ಈ ಥರ ಎಲ್ಲ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಬನ್ನಿ. ನೋಡಿ ಫ್ರೆಂಡ್ಸ್, ಎಲ್ಲ ಸುಟ್ಟಾಯಿತು. ಇವಾಗ ಇನ್ನೊಂದು ಸ್ವಲ್ಪ ಇದೆ, ಸುಟ್ಕೊಂಡು ಬರ್ತಾಯಿದ್ದೀವಿ. ಸುಟ್ಟಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಒಂದು ಪ್ಲೇಟ್ ಅಂದರೆ ಒಂದು ಇದರಲ್ಲಿ ಹಾಕ್ಕೊಂಡು ಈಗ ನೋಡಿ ತಿಕ್ತಾ ಇದ್ದೀವಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಈ ಥರ ಸುಟ್ಕೊಂಡು ಈ ಥರ ಕೈಯಲ್ಲಿ ತಿಕ್ಕಿ ರಾಗಿ ಕಾಳುಗಳನ್ನು ಈ ಥರ ಒಂದು ಪ್ಲೇಟಲ್ಲಿ ತಿಕ್ಕಿ ತೆನೆಯನ್ನು ಈ ಎರಡೂ ಕೈಲಿ ಹಿಂಗೆ ಉಜ್ಜಿ ಒಸಕಬೇಕು. ಒಸಕಿದ ನಂತರ ಆ ಕಾಳುಗಳೆಲ್ಲ ಆ ಪ್ಲೇಟಲ್ಲಿ ಉದುರಿಸ್ಕೊಬೇಕು. ಉದುರಿಸ್ಕೊಂಡಾದ್ಮೇಲೆ ನಿಮಗೆ ರುಚಿಗೆ ತಕ್ಕಂಥ ಸಕ್ಕರೆ ಮತ್ತು ಕೊಬ್ಬರಿ ಆದರೂ ಹಾಕ್ಬೋದು, ಇಲ್ಲ ಬೆಲ್ಲ ಅದನ್ನಾದರೂ ಹಾಕ್ಬೋದು. ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಂಡು ನಿಮ್ಮ ಬಾಯಿಯ ರುಚಿಯ ತಕ್ಕಂಗೆ ಹಾಕ್ಕೊಂಡು ಮಾಡಬಹುದು ಈ ಥರ ರೆಸಿಪಿನ. ಯಾರ್ಯಾರು ಮಾಡಿದ್ದೀರಾ ಈ ಥರ ರೆಸಿಪಿನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ವೆರಿ ಟೇಸ್ಟಿ, ವೆರಿ ಹಳ್ಳಿಯ ರೆಸಿಪಿ. ಇದು ಸ್ನ್ಯಾಕ್ಸ್ ಟೈಪು ಯೂಸ್ ಮಾಡ್ಬೋದು, ಹೆಲ್ತಿಗೂ ಒಳ್ಳೆಯದು.
ನೋಡಿ, ಸ್ನ್ಯಾಕ್ಸ್ ಟೈಪು ಯೂಸ್ ಮಾಡ್ಬೋದು. ನೋಡಿ, ತಿಕ್ಕ ಆಗಿದೆ. ನೋಡಿ ಎಲ್ಲ ಕಾಳುಗಳು ನೋಡಿ, ಈಗ ಎಲ್ಲ ಕಾಳು ಹುಡಿ ಆಗಿದೆ. ಹುಡಿ ಆದಮೇಲೆ ನೋಡಿ, ನಾವು ಕೊಬ್ಬರಿ ಹಾಕ್ತಿಲ್ಲ, ಕಾಯಿ ಹಾಕ್ತಾಯಿದ್ದೀವಿ. ಹಸಿ ಕಾಯಿನ ನೋಡಿ, ಹಸಿ ಕಾಯಿನ ಚೆನ್ನಾಗಿ ರುಬ್ಕೊಂಡಿದ್ದೀವಿ. ರುಬ್ಬಿ ನಿಮಗೆ ಇಷ್ಟು ರುಚಿಗೆ ತಕ್ಕಂಗೆ ನೀವು ಹಾಕ್ಕೋಬೋದು. ಸಕ್ಕರೆನೂ ಅಷ್ಟೇ. ಶುಗರ್ ಬೇಕಾದರೂ ಹಾಕ್ಬೋದು, ಕೊಬ್ಬರಿ ಬೇಕಾದರೂ, ಅಥವಾ ಉಪ್ಪು ನೋಡಿ ಫ್ರೆಂಡ್ಸ್, ಕಾಯಿ ರುಬ್ಬ ಹಾಕಿದ್ದೀವಿ. ಕಾಯಿನ ಹಾಕಿ ಸಕ್ಕರೆನೂ ಹಾಕ್ತೀವಿ. ನಿಮ್ಮ ಬಾಯಿಗೆ ರುಚಿಗೆ ತಕ್ಕಂಥ ಸಕ್ಕರೆ ಹಾಕ್ಕೋಬೇಕು, ಇಲ್ಲ ಅಂದರೆ ಬೆಲ್ಲನೂ ಹಾಕ್ಬೋದು. ಯಾವ್ದು ಬೇಕು ನಿಮಗೆ ರುಚಿಗೆ ತಕ್ಕಂತೆ ಹಾಕಿ ಈ ಥರ ರೆಸಿಪಿ ಮಾಡಿ ಮನೇಲಿ ಸಂಜೆ ಟೈಮ್ ಸ್ನ್ಯಾಕ್ಸ್ ಟೈಪು ಯೂಸ್ ಮಾಡಿ. ಗೊತ್ತಿರೋರಿಗೆ ಓಕೆ, ಗೊತ್ತಿದ್ದವ್ರಿಗೆ ನೋ ಪ್ರಾಬ್ಲಮ್. ರೆಡಿಯಾಗಿದೆ ನೋಡಿ. ಈಗ ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲ ಫ್ಯಾಮಿಲಿ ಮೆಂಬರು ಆರಾಮಾಗಿ ಟಿ ವಿ ನೋಡ್ತಾ ಇಲ್ಲ ಮಾತಾಡ್ತಾ ಸವಿಬೋದು. ಸಖತ್ತಾಗಿರುತ್ತೆ ನೋಡಿ. ಈ ಥರ ಪ್ಲೇಟಲ್ಲಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೆ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಗಳಿಗೆ ಎಲ್ಲ ನಮಸ್ಕಾರಗಳು. ವೆರಿ 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 ಟೇಸ್ಟಿ ಫುಡ್ ರೆಡಿಯಾಗಿದೆ. ಬನ್ನಿ ಸವೆದು